ವಿಜೋತ್ಸಸ್ಸುಕ ಮಹಾಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಫಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ತನ್ನಾಮ ಕಪಿಲೋ ಅನ್ಯಸ್ತು ಘೋರ ಶಿಷ್ಯಸ್ತಥಾ ಕೃಷ್ಣ. ಕಪಿಲ ಘೋರ ಅಂದ್ರೆ ಘೋರ ಅಂತ ಒಬ್ಬ ಹೆಸರು. ಕೃಷ್ಣ, ಕಪಿಲ ಮತ್ತು ಐತರೆ ಇವೆಲ್ಲ ಹೇಳಿದರು. ತ್ರಯೇತೆ ವರಂ ಪ್ರಾಪ್ಯ ಬ್ರಹ್ಮಣ ಪರಮೇಷ್ಠಿನಃ ಕೃತಕೃತ್ಯಾಹ ಪ್ರಮುಮುದು ತನ್ನಾಮಾನಶ್ಚ ತೇ ಭವ. ಬ್ರಹ್ಮದೇವರಿಂದ ವರ ತಗೊಂಡ್ಬಿಟ್ಟು ನಾವೆಲ್ಲ ವರಗಳು ಏನೇನು ತಗೊಂಡಿದ್ರೆ ಲಿಸ್ಟ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ವರ ತಗೊಂಡಿರ್ತಾರೆ. ಶಾಪಗಳೆಲ್ಲ ಲಿಸ್ಟ್ ಮಾಡ್ಬೇಕು. ಶಾಪ ಹೇಗಿರುತ್ತೆ, ವರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬಹಳ ಸ್ಟಡಿ ಮಾಡ್ತಾರೆ. ನಮ್ಮಲ್ಲಿ ತುಂಬಾ ಕಡಿಮೆ ಅದು ಕುರಿತು ಬರೆದಾರೆ. ವರಶಾಪಗಳು, ರಾಮಾಯಣದಲ್ಲಿ ವರಶಾಪಗಳು ಪುಸ್ತಕ ಬರೆದವರಿದ್ದಾರೆ. ಮಹಾಭಾರತ ವರ ಮತ್ತೆ ಅದು ಇಷ್ಟಿಷ್ಟು ಒಬ್ಬ ಪುಸ್ತಕಗಳು. ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟ್ರೆ ಇವೇನ್ ಬೇಕಾದ್ರೆ ಸ್ಟಡಿ ಮಾಡ್ಬೋದು. ನಮ್ಮ ಸ್ಟಡಿ ಮಾಡೋದು ಬೇಡ, ಓದ್ ಕೂಡ ಓದೋದಿಲ್ಲ. ಹಾಗೆ ಅದು ಆಗಬಾರ್ದು. ತುಂಬಾ ಕಡೆ ಎಕ್ಸೆಪ್ಷನ್ಸ್ ಇರೋದು ಬಿಟ್ಬಿಡಿ. ಬಟ್ ಜನರಲ್ ಆಗ ಪದ್ಧತಿ ಬಂದಿಲ್ಲ. ಇಲ್ಲಿ ಹೇಳುತ್ತೆ ಇಷ್ಟೆಲ್ಲ ಓದಿದ ಮೇಲೆ ನಮಗೊಂದು ಎಚ್ಚರಿಕೆ ಕೊಟ್ಟಾಗ, ನೀವು ಹೆಸರು ನೋಡಿದ ತಕ್ಷಣ ಮೋಸ ಹೋಗಬೇಡಿ, ವಿಷಯ ನೋಡಿ ತೀರ್ಮಾನ ಮಾಡಿ ಅಂತ. ಹೆಸರು ಕನ್ಫರ್ಮ್ ಆದ್ರೆ ಸರಿ, ಆ ವಿಚಾರ ಬೇರೆ. ಅದು ಯಾರೋ ಹೇಳಿದ್ದಾರೆ ಸುಮ್ಸನ್ನು ತಗೊಂಡೋಗ್ಬಿಟ್ರೆ ಅವ್ರ ಹೆಸರು ಭಾಳ ಗೊತ್ತು. ಮತ್ತೆ ಯಾರೋ ಒಬ್ಬ ಸ್ವಾಮಿಗಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಹೋಗಿ ಕೇಳ್ತೀವಿ ನಾವು, ಹೇಳಿದ್ದೀರೋ ಸ್ವಾಮಿ ಅಂತ ಯಾರು ಕೇಳಕ್ಕಾಗುತ್ತಾ? ಸಾಧ್ಯ ಇಲ್ಲ. ಇವ್ರೇನ್ ಮಾಡ್ತಾರೆ, ಏನೋ ಕೊಂಡು ಕೇಳಿರೋದಿಲ್ಲ ಪಾಪ. ಆ ರೀತಿ ನಮ್ಮ ಹೆಸರು ದುರ್ವಿನಿಯೋಗ ಮಾಡ್ತಾರೆ. ಆ ಥರ ಆಗಬಾರ್ದು ಅಂತ ಹೇಳ್ತಾರೆ. ಆ ಥರ ಆಗಬಾರ್ದು. ಎಷ್ಟು ಆ ಥರ ಮೋಸ ಬೇಕಾಷ್ಟು ಜನಕ್ಕೆ ಆಗ್ತಾರೆ. ಯಾರು ಕೆಳಗಿರೋದಿಲ್ಲ, ಯಾರು ದೊಡ್ಡ ಬೇರೆ ಕೇಳ್ಬಿಟ್ಟಿರ್ತಾರೆ, ಅದು ಬೇರೆ ಸಮಸ್ಯೆ. ಅವ್ರ ಹೆಸರು ಹೇಳ್ಬಿಡ್ತಾರೆ. ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬರೀಗ ಅವರಿಗೆಲ್ಲ ಮುಟ್ಟದೇ ವಿಂಚೆಗೆ ಹೋಗ್ಬಿಟ್ಟಿದೆ. ಹಾಗೆಲ್ಲ ಮಾಡಬಾರ್ದು. ಕೆಲವೆಲ್ಲ ಎಷ್ಟು ಹೇಳಿದ್ರೆ ಜನ ಬಿಡೋದಿಲ್ಲ. ಅದೆಲ್ಲ ದೇವಸ್ಥಾನ ಮಠಮಾನ್ಯಗಳಲ್ಲಿ ಧರ್ಮ ಭಾರಿ ಅಲ್ಟಿಮೇಟ್ ಎಕ್ಸ್ಪೆಕ್ಟ್. ಯಾರು ಕೂಡ ಬೀದಿಯಲ್ಲಿ ನಾವು ಕ್ಲೀನ್ನೆಸ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗೋದಿಲ್ಲ. ಅದು ಇಲ್ಲವ್ರ ಪ್ರಾಬ್ಲಮ್ ಇದೆ, ಅದು ಬೇರೆ ಮಾತು. ಮನೇಲಿ ಎಷ್ಟು ಏನಿದೆ, ಸಂತೆ ಆಗಿದಿಲ್ಲ ಅಂತ ಹೇಳ್ತಾರಲ್ಲ, ಅವ್ಯವಸ್ಥೆ ಆಗಬಾರ್ದು. ಆಗಿದೆ ಇವತ್ತು. ಅದು ಮುಗಿದ ಮೇಲೆ ಆದಿತ್ ಪ್ರತ್ಯಶ್ಚರೇತಸೋ ಉದ್ವಯಂ ಸ್ವರೂಪಭೂತ ಯಜ್ಞಸ್ಯ ಕ್ಷುದ್ವಿಪಾಸಾರತಿಸ್ತಥಾ ದೀಕ್ಷಾ ಭೋಜನ ಪಾನೀಚ ರತಿಶ್ಚೋಪಸರ ಸ್ಮೃತಾ. ಉಪಸಾದಗಳು ಅಂತ 10 ಇರತಕ್ಕಂಥಗಳು ಯಾವ್ಯಾವುದು? ಸ್ವರೂಪ, ಆಮೇಲೆ ಭೂತ ಯಜ್ಞ ಮತ್ತು ಭೂತ ಯಜ್ಞ ಒಟ್ಟಿಗೆ ಓದ್ಬೋದು. ಕ್ಷುದ್ವಿಪಾಸ, ರತಿಸ್ತಥ, ಹಸಿವು, ಬಾಯಾರಿಕೆ ಇತ್ಯಾದಿಗಳು, ದೀಕ್ಷಾ, ಭೋಜನ ಮತ್ತೆ ಪಾನ ಎಲ್ಲವಕ್ಕೂ ಏನಂತ ಕರೀತಾರೆ? ಅದರಲ್ಲಿ ಆಸಕ್ತಿ ಮಾಡೋದು ಬೇರೆ, ಆಸಕ್ತಿ ಬೇರೆ. ಊಟ ಮಾಡ್ಬೇಕು, ಯಾರೋ ಔಷಧಿ ಆಸಕ್ತಿಯಿಂದ ತಗೋತಾರ, ಟೇಸ್ಟ್ ನೋಡಿ ತಗೋತಾರ? ಇಲ್ಲ. ಯಾಕೆ? ಹಾಗೆ ಔಷಧಿನ ಎಷ್ಟು ಕಹಿ ಇದ್ರು ನೀರು ಕೊಟ್ಟು ಮುಗಿಸ್ಬಿಡ್ತಾವ. ರಕ್ತದಲ್ಲಿ ಚೆನ್ನಾಗಿಲ್ಲ ಹೋದ್ರು ಕೂಡ ಏನ್ ಮಾಡ್ಬೇಕು? ನಿಮ್ಗೆ ಯಾವ್ದು ಮಾಡ್ಬೇಕು ಅಷ್ಟೇ ಹೊರತು ರುಚಿ ನೋಡ್ತಾ ಕೊಡ್ಬಾರ್ದು. ಅದಕ್ಕೆ ಹೇಳ್ತಾರೆ ಆಹಾರ ತಿನ್ನೋ ತಗೊಳ್ಳೋ ತಪ್ಪಲ್ಲ, ರುಚಿ ಎಕ್ಸೆಪ್ಟ್ ಮಾಡೋದು. ಇಂಥದ್ದೇ ರುಚಿ ಇರಬೇಕು, ಆ ಭಾವನೆ ಇರಬಾರ್ದು. ಇಂಜನ್ ನಮ್ಗೆ ಒಳ್ಳೆ ಆಹಾರ ಇರ್ಬೇಕು, ಅದು ಸರಿ. ನಮಗೆ ಆರೋಗ್ಯ ಕಳ್ಬಿಡಿಸ್ಬೇಕು, ರೋಗ ಹೋಗಿಸ್ಬೇಕು ಅಂತ ಆಹಾರ ಬೇಕು ಅಂತ ಅದು ತಪ್ಪಲ್ಲ. ಅದು ಇಮ್ಯೂನ್ ಟೇಸ್ಟ್ ಒಂದು ಮನಸ್ಸು ತಾನೇ ಮಾಡಿಕೊಂಡು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಹೋಯ್ತಾಗ ಇಬ್ರು ಭೋಜನ ಮಾಡ್ತಾರೆ. ಭಾರಿ ವಿರಕ್ತರು ಭೋಜನ ಮಾಡ್ತಾರೆ, ಭಾರಿ ಆಸಕ್ತರು ಭೋಜನ ಮಾಡ್ತಾರೆ. ಆಸಕ್ತರು ಭೋಜನ ಆಸೆ ಜಾಸ್ತಿ ಇರುತ್ತೆ, ತಿನ್ನೋದು ಜಾಸ್ತಿ ಆಗಲ್ಲ ಅವ್ರಿಗೆ. ಇವ್ರಿಗೆ ಹಾಗಲ್ಲ, ಜಾಸ್ತಿ ತಿಂತಾರೆ, ಏನಿಲ್ಲ ಅವ್ರಿಗೆ ಆಸಕ್ತಿನೇ ಇಲ್ಲ. ಸಿಕ್ತು ತಿಂದ ಅಷ್ಟೇ. ಅದೇ ಅಜಗರ ವ್ರತ ಅಂತ ಹೆಸರು. ಸಿಕ್ಕದಿಂದ ಸಿಗದವ್ರು ಉಪವಾಸ ಐತೆ, ಎರಡಕ್ಕೂ ತಯಾರ. ಸಿಗದ ಹೋದ್ರೆ ಸುಮ್ಮನೆ ಕೊಡಕ್ಕಾಗಲ್ಲ ಇವ್ರ ಕೈ. ಅದು ಶ್ರೇಷ್ಠ. ಅದು 48 ದಿವಸ ಉಪವಾಸ ಮಾಡ್ತಾರೆ. ಉಪವಾಸ, ಮೌನ ವ್ರತ, ಕಾಷ್ಟಮ ವ್ರತ 48 ದಿವಸ ಟೋಟಲ್ ಉಪವಾಸ. ಗೊತ್ತಾಯ್ತಾ? ಕೊಟ್ರೆ ಜನರು ತಾವೊಬ್ಬರೇ ತಿಂತಿದ್ರು ಬೇಕಾದ್ರೆ. ಎರಡಕ್ಕೂ ತಯಾರು. ಅದು ಕಂಟ್ರೋಲ್ ಅಂತ. ಸ್ಟಾಪು ಮತ್ತು ಸ್ಟಾಪ್ ಎರಡು ಮಾಡ್ಬೇಕು. ತಿನ್ನೋದಷ್ಟೇ ಗೊತ್ತಿದ್ರೆ ಅದು ಡೇಂಜರಸ್. ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಗೊತ್ತಾ? ವ್ಯವಹಾಯ ಎಲ್ಲ ಹೋಯ್ತಲ್ಲ, ವ್ಯವಾಯ ಹಾಸ ಭಕ್ಷಾಸ್ತು ಸ್ವತಃ ಶಸ್ತ್ರಾತ್ಮಕಾ ಬಂದೆ ಸ್ವತಃ ಶಸ್ತ್ರಾತ್ಮಕಾ ಸ್ಮೃತಾ ತಪೋದಾನ ಆರ್ಜವ ಅಹಿಂಸಾ ಸತ್ಯಮಪ್ಯಸ್ಯ ದಕ್ಷಿಣಾ ಸೋ ಕಪಿ ಎಲ್ಲ ಆಯ್ತಾ? ಸೋ ಅಶ್ಯತ್ಯಸೋ ಅಷ್ಟೇತಿ ತಥೋ ಯಜ್ಞವತ್ ಪುತ್ರ ಜನ್ಮನಿ ಆಹುರ್ಹಿ ಪುನರುತ್ಪತ್ತಿ ಪ್ರಸವ ಪ್ರಥಮಾ ಪಿತು ಯಜ್ಞಸ್ಥಾನಂತು ಮರಣಂ ತದಾಧ್ಯಾಯೇತ್ ತ್ರಯಂ ಪುಮಾನ್ ಭಗವಾನ್ ಅಕ್ಷಯೋ ಅಸಿ ತ್ವಂ ಅಚ್ಯುತೋ ಅಸಿ ಗುಣೈಃ ಸದಾ ಪ್ರಾಣಾಚ್ಚ ಸುಖಿತೋ
ನಿತ್ಯಂ ಆಧಿಕ್ಯೇನೇತಿ ಚಿಂತೆಯೇ. ಇದೆಲ್ಲ ಮಾಡ್ತಿರ್ಬೇಕು, ದೇವರನ್ನ ಯಾವ ರೀತಿ ಚಿಂತನೆ ಮಾಡ್ಬೇಕು ಹೇಳ್ತಾರೆ. ಇನ್ನು ತುಂಬಾ ವಿಷಯಗಳೆಲ್ಲ ಬರ್ತದಲ್ಲ ಈಗ, ಪ್ರತಿಯೊಂದನ್ನು ಕೂಡ ಅಂತ್ಯಕಾಲದ ವಿಚಾರ ಕೆಲವೆಲ್ಲ ಹೇಳ್ತಾರೆ. ಅದು ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿನೇರಿತಃ ಯದ ವೋಚಮಹಂ ತೇನ